ಒಂದು ಊರಲ್ಲಿ ಅದ್ಭುತವಾದ ಬಾಳೆಹಣ್ಣು ಮತ್ತು ಸಿಹಿಯಾದ ಮಾವಿನ ಹಣ್ಣು ಇವನ್ನು ಮೋಹನ್ ಅನ್ನೋ ವ್ಯಕ್ತಿ ಬೆಳೆಸ್ತಾ ಇದ್ದ. ಈ ಸಲದ ಫಸಲು ತುಂಬಾ ಚೆನ್ನಾಗಿದೆ ಬಸಂತಿ. ಇದನ್ನ ಈ ಸಲ ವಿಜಯನಗರದ ದೊಡ್ಡ ಸಂತೆನಲ್ಲಿ ಮಾರಿ ನಮಗೆ ದೊಡ್ಡ ಲಾಭ ಆಗುತ್ತೆ. ಆಹಾ, ಎಷ್ಟು ಒಳ್ಳೆ ಸುವಾಸನೆ ಬರ್ತಾ ಇದೆ. ನಮ್ಗೊಂದ್ ಸ್ವಲ್ಪ ಕೆಲವೊಬ್ರು 1 ಕೆಜಿ ತಗೊಂಡ್ರೆ ಇನ್ ಕೆಲವರು 2 ಕೆಜಿ ತಗೋತಿದ್ರು. ಇನ್ ಕೆಲವರು ಬಾಳೆಹಣ್ಣು. ಹಾ, ಇದ್ದಕ್ಕಿದ್ದ ಹಾಗೆ ಏನಾಯ್ತು ಗೊತ್ತಾ, ತುಂಬಾನೇ ಸುಗಂಧ ಬರ್ತಿತ್ತು. ಆ ಸುಗಂಧದಿಂದ ಮೋಹನ್ ಕೂಡ ಮೈ ಮರೆತು ಬಿಟ್ಟ. ಇದು ನಂದು. ಅಣ್ಣ, ಏನಿದೆ ಇದ್ರಲ್ಲಿ? ಪಾಯಸ ಇದೆ. ತಿನ್ನೋ ಅಂತ ಪದಾರ್ಥ. ಅಣ್ಣ, ನನ್ಗೊಂದ್ ಸ್ವಲ್ಪ ಕೊಡಿ. ಹ, ನೀನು ಕೊಟ್ಬಿಟ್ರೆ ನಾನೇನ್ ತಿನ್ಲಿ? ಬಾಳೆಹಣ್ಣು ಮತ್ತು ಮಾವಿನ ಹಣ್ಣಿನ ಬದಲಾಗಿ ಮೋಹನ್ ಆ ವ್ಯಕ್ತಿ ಹತ್ರ ಪಾಯಸ ತಗೊಂಡ. ಇನ್ನೊಂದ್ ಸ್ವಲ್ಪ ಇದ್ಯಾ? ಇನ್ನು ಸ್ವಲ್ಪ ಬೇಕು ಅಂದ್ರೆ ಹೋಗಿ ಮನೇಲಿ ಮಾಡ್ಕೊಂತೀನೋ. ಇದನ್ನ ಹೇಗ್ ಮಾಡೋದು? ಹೀಗೆ ಬಾಳೆಹಣ್ಣು ಮಾವಿನ ಹಣ್ಣು ಆ ವ್ಯಕ್ತಿಗೆ ಕೊಟ್ಟು ಹಾಗೆ ಪಾಯಸ ಹೇಗ್ ಮಾಡೋದು ಅಂತ ಆ ವ್ಯಕ್ತಿ ಹತ್ರ ರೆಸಿಪಿನ ತಿಳ್ಕೊಂಡ. ಬಸಂತಿ, ಬಸಂತಿ, ಅಯ್ಯೋ ಬಸಂತಿ, ಸ್ವಲ್ಪ ಕೇಳೇ ಇಲ್ಲಿ. ಏನ್ ಇಷ್ಟೊಂದು ಖುಷಿಯಾಗಿದ್ದೀರಾ? ತುಂಬಾ ಲಾಭ ಆಯ್ತೇನು? ಅಯ್ಯೋ, ಲಾಭದ ವಿಷಯ ಬಿಡೆ. ಇವತ್ ಎಂಥ ಪದಾರ್ಥ ತಿಂದೆ ಅಂದ್ರೆ ಮನಸ್ಸಿಗೆ ಖುಷಿ, ಆರೋಗ್ಯಕ್ಕೆ ಒಳ್ಳೇದು, ಮತ್ತೆ ಆತ್ಮ ಸಂತೃಪ್ತಿ ಆಗುವಂಥದ್ದು. ಇರು, ನಿನಗೂ ತೋರಿಸ್ತೀನಿ. ಈಗ ಸಕ್ಕರೆ ಹಾಕ್ದೆ, ಮತ್ತೆ ತುಪ್ಪನೂ ಹಾಕ್ದೆ. ಈಗ ದ್ರಾಕ್ಷಿ ಗೋಡಂಬಿ ಕೂಡ ಹಾಕ್ದೆ. ಈಗ ಸಿದ್ಧ ಆಯ್ತು ಪಾಯಸ. ಈ ಪಾತ್ರೆ ಖಾಲಿ ಇದೆಯಲ್ಲ. ಆದ್ರೆ ನನ್ ತಲೆ ಖಾಲಿ ಆಗಿಲ್ವೇ ಬಸಂತಿ? ಇಲ್ಲೋಡು, ಅದಕ್ ಬೇಕಾಗಿರೋ ಎಲ್ಲ ಸಾಮಗ್ರಿನೂ ತಂದಿದ್ದೀನಿ. ನೀನೀಗ ಆದಷ್ಟು ಬೇಗ ಮಾಡು. ಆದ್ರೆ ಸೌದೆ ಇಲ್ಲ. ಈಗ್ಲೇ ತರ್ತೀನಿ. ಅಯ್ಯೋ, ಕರಡಿ! ಅಯ್ಯೋ, ಕಾಪಾಡಿ! ಈ ಕರಡಿ ಎಲ್ಲಿಂದ ಬಂತಪ್ಪ? ಅಯ್ಯೋ, ನನ್ನಿಂದ ತಪ್ಪಾಗೋಯ್ತು, ಕಾಪಾಡಿ! ಇವತ್ ಬೇಡ ಕರಡಿ ಅಣ್ಣ, ಇವತ್ ನಾನ್ ತಿನ್ಬೇಕು. ನೀನು ನನ್ನನ್ ತಿಂತೀಯಾ? ಇಲ್ಲ ಇಲ್ಲ ಕರಡಿ ಅಣ್ಣ, ನಾನ್ ಪಾಯಸ ತಿನ್ನೋದ್ರ ಬಗ್ಗೆ ಮಾತಾಡ್ತಿದ್ದೆ. ನಂದೇ ಎಲ್ಲ ತಪ್ಪು. ನನಗೆ ಪಾಯಸ ತಿನ್ನೋ ಆಸೆ ಇಲ್ಲದೆ ಇದ್ದಿದ್ರೆ ನಾನಿಲ್ಲಿ ಕಟ್ಟಿಗೆ ತಗೊಳಕ್ ಬರ್ತಾನೂ ಇರ್ಲಿಲ್ಲ, ಕಾಲ್ ಜಾರಿ ಬೀಳ್ತಾನೂ ಇರ್ಲಿಲ್ಲ, ಮತ್ ಅದರಿಂದ ನಿಮ್ಗೆ ಪೆಟ್ಟು ಆಗ್ತಾ ಇರ್ಲಿಲ್ಲ. ಇನ್ನು ನನ್ನ ಪಾಯಸ ತಿನ್ನೋಂತ ಆಸೆ ಹಾಗೆ ಉಳ್ಬಿಡುತ್ತೇನೋ. ಪಾಯಸನ? ಅದ್ ಸರಿ, ಪಾಯಸ ಅಂದ್ರೆ ಏನು? ಪಾಯಸದ ರುಚಿ ಅಂತೂ ವಾ 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 ವಾ, ಅದರ ಪರಿಮಳ ಅಂತೂ. ಪಾಯಸನ ತಿಂದಿಲ್ಲ ಅಂದ್ರೆ ಅದು ಒಂದು ಜೀವನನ. ಈ ಮಾತಾಡೋಂತ ಕರಡಿಗೂ ಕೂಡ ತಿನ್ನೋ ಆಸೆ ಜಾಸ್ತಿನೇ ಆಗಿತ್ತು. ಪಾಯಸನ ನಾನು ತಿನ್ಬೇಕು, ನನಗದನ್ನ ಕೊಡ್ತೀಯಾ? ಆದ್ರೆ ಅದಕ್ಕೆ ತುಂಬಾ ಕಟ್ಕೆಗಳು ಬೇಕಾಗತ್ತಲ್ಲ. ನೀನು ಪಾಯಸದ ಕಡೆ ಗಮನ ಕೊಡು. ನಿನಗೆ 100, 500 ಎಷ್ಟು ಬೇಕೋ ಅಷ್ಟು ಕಟ್ಟಿಗೆಗಳನ್ನ ನಾನ್ ಕೊಡ್ತೀನಿ. ಒಂದ್ 500 ಆದ್ರೆ ಸಾಕಾಗುತ್ತೆ. ಇಷ್ಟೊಂದ್ ಕಟ್ಗೆ ಇದ್ರೆ 1 ತಿಂಗಳಿಗೆ ಸಾಕಾಗುತ್ತೆ. ಹಾಗಾದ್ರೆ ನಾನು ತಗೊಂಡ್ ಬರ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ! ಏನು? ಕರಡಿನಾ?
ಜನಗಳು ಸ್ನೇಹಿತರಿಗೆ ಬಂಧುಗಳಿಗೆ ಆಮಂತ್ರಣ ಕೊಡ್ತಾರೆ, ನೀವು ಕರಡಿಗೆ ಆಮಂತ್ರಣ ಕೊಟ್ಟಿದ್ದೀರಾ. ಓಹೋಹೋಹೋ, ಪಾಪ ಬಸಂತಿ ಆದ್ರೂ ಏನ್ ಮಾಡ್ತಾಳೆ? ಅತಿಥಿಗೋಸ್ಕರ ಪಾಯಸ ಮಾಡೋಕೆ ಎಲ್ಲ ತಯಾರಿನೂ ಮಾಡ್ಕೋತಾ ಇದ್ಲು. ಪಾಯಸ ಏನೋ ತಯಾರಾಯ್ತು. ಅತಿಥಿಗೋಸ್ಕರ ಮೋಹನ್ ಕಾಯ್ತಾ ಇದ್ದ. ಪರಿಮಳ ಅಂತೂ ಇಲ್ಲಿವರೆಗೂ ಬರ್ತಾ ಇದೆ, ನನಗ್ ತಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ನಾವು ಸ್ವಲ್ಪ ಅದರ ರುಚಿ ನೋಡೋಣ್ವೇ? ಹಾ ಹಾ, ಸ್ವಲ್ಪ ತಿನ್ನೋಣ ಬನ್ನಿ. ಮುಚ್ಚಳ ತೆಗೆದಾಗ ಘಮ ಘಮ ಅಂತ ಪಾಯಸದ ಸುಗಂಧ ಬರ್ತಿತ್ತು. ಆ ಸುಗಂಧದಿಂದ ಮೋಹನ್ ಮತ್ತೆ ಬಸಂತಿಗೆ ಇರಕ್ಕಾಗ್ಲಿಲ್ಲ. ಅವರದನ್ನ ತಿನ್ನಕ್ ಶುರು ಮಾಡಿದ್ರು. ಚಮಚನ ಬಿಟ್ಟು ಬಟ್ಲಲ್ಲೇ ತಿನ್ನಕ್ ಶುರು ಮಾಡಿದ್ರು. ಅದಾದ್ಮೇಲೆ ತಟ್ಟೆ ತಗೊಂಡ್ರು. ಕೊನೆಗೆ ಪಾಯಸ ಮಾಡಿದ ಪಾತ್ರೆನೇ ತಗೊಂಡ್ರು. ಹಾಗೆ ಅವರು ತಿಂತ ತಿಂತ ಎಲ್ಲಾನು ಖಾಲಿ ಮಾಡ್ಬಿಟ್ರು. ಅಯ್ಯಯ್ಯೋ, ನಾವೆಲ್ಲ ಪಾಯಸನು ತಿಂದ್ಬಿಟ್ವಲ್ಲಪ್ಪ, ಈಗೇನ್ ಮಾಡೋದು? ಪಾಯಸದ ರುಚಿ ಕರಡಿಗೇನ್ ಗೊತ್ತಾಗತ್ತೆ ಅಂತ ಇವರಿಬ್ರು ಒಂದು ಉಪಾಯ ಮಾಡಿದ್ರು. ಹಾಲಲ್ಲಿ ನೀರ್ ಹಾಕಿ ಮಿಕ್ಕಿರೋ ಸ್ವಲ್ಪ ಅಕ್ಕಿನ ಅದ್ರಲ್ಲಿ ಹಾಕಿದ್ರು. ಇವ್ರು ಮಾಡಿರೋ ಒಂದು ಉಪಾಯದಿಂದ ಏನೋ ಒಂದು ತಯಾರಾಯ್ತು. ಇವರಿಬ್ರು ಯೋಚನೆ ಮಾಡಿದ್ರು, ನಾವು ಮನೆ ಹತ್ರ ಇಲ್ದೇ ಇದ್ರೆ ಕರಡಿಗೆ ಇಷ್ಟ ಆದ್ರೆ ಏನು, ಇಷ್ಟ ಆಗದೆ ಇದ್ರೆ ಏನು, ಕರಡಿ ನಮ್ಗೇನ್ ಮಾಡ್ಬಿಡತ್ತೆ. ಪಾಯಸ. ಪಾಯಸ ತಿನ್ಬೇಕು ಅನ್ನೋ ಆಸೆಯಲ್ಲಿ ಕರಡಿ ದಿನ ಪೂರ್ತಿ ಉಪವಾಸ ಇದ್ದ. ಬಂದ ತಕ್ಷಣ ಪಾಯಸ ತಿನ್ನಕ್ ಶುರು ಮಾಡ್ದ. ಆದ್ರೆ ಆ ಪಾಯಸ ನೀರಿನ ಹಾಗೆ ತೆಳ್ಳಗಿತ್ತು. ಅಕ್ಕಿ ಹಾಕಿ ಮಾಡಿರೋ ಪಾಯಸದಲ್ಲಿ ಡ್ರೈ ಫ್ರೂಟ್ಸೇ ಇಲ್ದೆ ಆ ಕರಡಿಗಾದ್ರೂ ಹೇಗಿಷ್ಟ ಆಗತ್ತೆ ಹೇಳಿ? ನನ್ನಿಂದ ತಪ್ಪಿಸ್ಕೊಂಡು ಎಲ್ಲಿ ಓಡೋಗ್ತೀರಾ? ನಿಮ್ಮನ್ನ ಬಿಡಲ್ಲ ನಾನು. ಪಾಯಸ ರುಚಿ ಇರುತ್ತೆ ಅಂತ ಎಷ್ಟೊಂದು ಹೊಗಳಿದ್ರೆ, ಆದ್ರೆ ನನಗೆ ಏನೋ ತಿನ್ಸ್ಬಿಟ್ಟಿದ್ದೀರಾ. ಒಂದ್ಸಲ ನನ್ನ ಕೈಲಿ ಸಿಕ್ಕಾಕೊಳ್ಳೆ, ನಿಮ್ಮನ್ನ ಸುಮ್ನೆ ಬಿಡಲ್ಲ. If you like this video, subscribe to our channel Murthy Media.